ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಸರಳವಾಗಿ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ನಗರದ ತಾಲೂಕಾ ಕಚೇರಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಉಪ ತಹಶೀಲ್ದಾರರಾದ ಶ್ರೀಮತಿ ಪ್ರತಿಭಾ ಇವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಮರಿಸ್ವಾಮಿ, ವಕೀಲರಾದ ಹನುಮಂತಪ್ಪ, ಶಿಕ್ಷಕರಾದ ತೆಗ್ಗಿನಕೇರಿ ಕೊಟ್ರೇಶ್ ಮಾತನಾಡಿದರು. ಕೇವಲ ದಲಿತರಿಗಷ್ಟೇ ನಾಯಕರಲ್ಲ, ಕಾರ್ಮಿಕ ಸಮುದಾಯಕ್ಕೆಲ್ಲ ನ್ಯಾಯವನ್ನು ಒದಗಿಸಿ ಜನಮಾನಸದಲ್ಲಿ ಚಿರಸ್ಥಾಯಿ ಆಗಿದ್ದಾರೆ. ಇಡೀ ದಲಿತ ಸಮುದಾಯದಲ್ಲಿಯೇ ಯಾರೂ ನಿರ್ವಹಿಸದಂತಹ ಕೆಲಸವನ್ನ ಮಾಡಿದ್ದಾರೆ ಎಂದು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಉಪ ತಹಶೀಲ್ದಾರ್ ಶ್ರೀಮತಿ ಪ್ರತಿಭಾ ಹಾಗೂ ತಾಲೂಕಾ ಪಂಚಾಯಿತಿ ಎಡಿ ಆನಂದ್ ಅವರು ಕಾರ್ಮಿಕ ಸಚಿವರಾಗಿ, ಉಪ ಪ್ರಧಾನಿಯಾಗಿ ಹೀಗೆ ಹಲವು ಖಾತೆಗಳಲ್ಲಿ ಸೇವೆ ಸಲ್ಲಿಸಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇವರ ಮಾರ್ಗದಲ್ಲಿ ನಾವೆಲ್ಲರೂ ನಡೆದರೆ ಉತ್ತಮ ಎಂಬ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ಇನ್ನುಳಿದಂತೆ ಸಾರ್ವಜನಿಕ ಆಸ್ಪತ್ರೆಯ ಶಿಶು ವೈದ್ಯರಾದ ಡಾಕ್ಟರ್ ಸೋಮಶೇಖರ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿಲಯ ಪಾಲಕರಾದ ಸದಾನಂದಯ್ಯ ಸ್ವಾಮಿ, ವೀರೇಶ್ ಪುಟ್ಟಪ್ಪ, ದಲಿತ ಮುಖಂಡರಾದ ಬದ್ದಿ ದುರ್ಗೇಶ್, ಶಿವರಾಜ್ ಬೇವೂರು, ಕೊಟ್ರೇಶ್ ಗಜಾಪುರ, ಕೊಟ್ರೇಶ್ ಕೊಲ್ಲಾರಪ್ಪ ಹಾಗೂ ಶಿಕ್ಷಣ ಇಲಾಖೆ ಹಲವು ಶಿಕ್ಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಬಿಹಾರದಲ್ಲಿ ಜನಿಸಿರ್ತಕ್ಕಂಥ ಅವರು ಚಿಕ್ಕಂದಿನಲ್ಲೇ ಕೂಡ ಈ ಸಾಮಾಜಿಕ ದಾಸಗಳು, ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ, ಸಾಮಾಜಿಕ ಅಸಮಾನತೆ, ಈ ಸಮಾಜದ ಏನು ಕಳೆದು ಹೋಗಿರ್ತಕ್ಕಂಥ ಅತ್ಯಂತ ಕೆಟ್ಟ ಪದ್ಧತಿಗಳನ್ನು ವಿರೋಧಿಸ್ತಾ ಬರೋ ವಿದ್ಯಾರ್ಥಿಗಳಲ್ಲಿ BSc ಡಿಗ್ರಿ ಪಡಿತಾರೆ. ಪಡೆದ ಮೇಲೆ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಅವರು ಆಲೋಚನೆ ಮಾಡಿದಾಗ ಅಲ್ಲಿ ಕಾರ್ಮಿಕರ ಅಸಮಾನತೆ ಇತ್ತು, ದಲಿತ ಸಮುದಾಯಗಳಲ್ಲಿ ಅಸಮಾನತೆ ಇತ್ತು. ಸಾಮಾಜಿಕ ವ್ಯವಸ್ಥೆ ಒಟ್ಟು ಕಟ್ಟುಪಾಡಿನ ನಿಟ್ಟಿನಲ್ಲಿ ಯಾವುದು ಕೂಡ ಸರಿಯಾದ ಇಲ್ಲದೆ ಇರತಕ್ಕಂಥ ಪದ್ಧತಿಯನ್ನು ಅವರು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಅದ್ರ ಮುಖಾಂತರ ಅವರು ಚಳವಳಿ ಪ್ರಾರಂಭಿಸ್ತಾರೆ. ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರೆ, ದಲಿತರ ಪರವಾಗಿ ಹೋರಾಟ ಮಾಡ್ತಾರೆ, ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಯಾಕೆ ಹೋರಾಟ ಮಾಡ್ತಾರೆ ಅಂದ್ರೆ ಬಿಹಾರದಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಜಿಡ್ಡುಗಟ್ಟಿದ ವ್ಯವಸ್ಥೆ ಇತ್ತು. ಯಾಕಂದ್ರೆ ಬಿಹಾರ ಈ ದೇಶದಲ್ಲಿ ಅತ್ಯಂತ ಹಿಂದುಳಿದ ರಾಜ್ಯ. ಅದು ಅಲ್ಲಿ ಆಯ್ಕೆ ಮಾಡ್ತಾರೆ. ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಯಾವೊಬ್ಬ ದಲಿತ ನಾಯಕ ಅವಿರೋಧವಾಗಿ ಆಯ್ಕೆ ಆಗಿರೋದು ಅದು ಬಾಬು ಜಗಜೀವನ್ ರಾಮ್ ಮಾತ್ರ ಅಂತ ಹೇಳೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಮತ್ತೆ ಡಿಪ್ರೆಸ್ ಕ್ಲಾಸ್ ಲೀಗ್ ಸ್ಥಾಪನೆ ಆದ್ಮೇಲೆ ಸಾಕಷ್ಟು ಹೋರಾಟಗಳು ನಡೀತವೆ. ಹೋರಾಟ ಆದ್ಮೇಲೆ 1935ರಲ್ಲಿ 36 ನಂತರ ಅವ್ರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತಾರೆ. 2 ಬಾರಿ ಅಷ್ಟೇ ಅವರು. ಒಂದು ಸಾರಿ ಬಿಹಾರದ ಅಸೆಂಬ್ಲಿ ಒಳಗಡೆ 2 ಅವಧಿ ಮಾಡಿರ್ತಕ್ಕಂಥ ವ್ಯಕ್ತಿ ಮುಂದೆ ಈ ದೇಶದ ಚರಿತ್ರೆಯನ್ನೇ ಬದಲಾಯಿಸ್ತಾರೆ. ಯಾಕಂತಂದ್ರೆ ಅಂದಿನಿಂದ ಅವರು ತಿರುಗಿ ನೋಡಿದ್ದೇ ಇತಿಹಾಸ ಇಲ್ಲ. ಜೀವನದ 50 ವರ್ಷಗಳ ಕಾಲ ರಾಜಕೀಯದಲ್ಲೇ ಕಳೀತಾರೆ. ಸುಮಾರು 30 ವರ್ಷಗಳ ಕಾಲ ಕ್ಯಾಬಿನೆಟ್ ಸಚಿವರಾಗ್ತಾರೆ. ಅದು ಈ ದೇಶದ ಇತಿಹಾಸ, ಪ್ರಪಂಚದಲ್ಲೇ ಒಂದು ದಾಖಲೆ ಬರೆದಿದ್ದಾರೆ ಅವರು. ಯಾರಾದ್ರೂ 30 ವರ್ಷಗಳ ಕಾಲ ದೇಶದ ಕ್ಯಾಬಿನೆಟ್ ಸಚಿವರು ಏನಾದ್ರು ಆಗಿದ್ರಂದ್ರೆ ಅದು ಬಾಬೂಜಿ ಅವರು ಮಾತ್ರ. ಅದಕ್ಕೆ ಅವರು ಒಂದು ಹೇಳ್ತಾರೆ, ದೇಶದಲ್ಲಿ ಇವ್ರನ್ನ ಆಹಾರ ಪದ್ಧತಿ ಕಡೆ ತಂದ್ರು. ಯಾಕೆ ಆಹಾರ ಪದ್ಧತಿಗೆ ಅಷ್ಟೇ ಸೀಮಿತವಾಗಿಟ್ಟಿವೆ, ನೀರಾವರಿ ಪದ್ಧತಿಗೆ ಅಷ್ಟೇ ಯಾಕೆ ಬಂದ್ರೆ 1974ರಲ್ಲಿ ದೇಶದಲ್ಲಿ ಅಂಬೇಡ್ಕರ್ ಯಾವ ರೀತಿ ಕಷ್ಟಪಟ್ಟಿದ್ರು, ಈ ಒಂದು ಜಾತಿಯ ಸಂಕೋಲೆಯಿಂದಾಗಿ ಅವರು ಕೂಡ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಮುಂದೆ ಬರ್ತಾರೆ. 1931ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗ್ತಾರೆ. ಅದಾದ ನಂತರ ಗಾಂಧೀಜಿಯವರ ಒಂದು ಪ್ರೇರಣೆಯಿಂದಾಗಿ 1942ರಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಮುಡುಕ್ತಾರೆ. ಅದರಲ್ಲೂ ಕೂಡ ಅವರು ಸೆರೆವಾಸವನ್ನು ಮುಗಿಸ್ತಾರೆ. ಅದಾದ ನಂತರ ಅವರು ಜವಾಹರ್ಲಾಲ್ ನೆಹರು ಅವರ ನೇತೃತ್ವದ ಸರ್ಕಾರದಲ್ಲಿ ಮೊದಲಿಗೆ 1948ರಲ್ಲಿ ಕಾರ್ಮಿಕ ಸಚಿವರಾಗಿ ಅವರು ಮಾಡಿದಂಥ ಸೇವೆ ಸ್ಮರಣೀಯವಾದದ್ದು ಅಂತ ಹೇಳ್ತೇನೆ. ಈಗ ನಮ್ಮ ಮರಿಸ್ವಾಮಿಯವರು ಹೇಳಿದರು, ಆಡು ಮುಟ್ಟಿದ ಸೊಪ್ಪಿಲ್ಲ, ನಮ್ಮ ಜಗಜೀವನ್ ರಾಮ್ ಅವರು ನಿರ್ವಹಿಸದ ಒಂದು ಖಾತೆನೇ ಇಲ್ಲ ಅಂತ. ಯಾಕಂದರೆ ಅವರು ಕಾರ್ಮಿಕ ಸಚಿವರಾಗಿ, ರಕ್ಷಣಾ ಸಚಿವರಾಗಿ, ಆಹಾರ ಸಚಿವರಾಗಿ ಎಲ್ಲ ಖಾತೆಗಳನ್ನು ಯಶಸ್ವಿಯಾಗಿ ಒಂದು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಕಾರ್ಮಿಕ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಏನು ಕನಿಷ್ಠ ವೇತನ ಕಾಯ್ದೆ ಜಾರಿ, ಇದರಿಂದ ಯಾರೆಲ್ಲ ಇವತ್ತು PF ಏನು ಪಡಿತಾ ಇದ್ದೀರಿ ಎಲ್ಲರೂ ಕೂಡ ಇವತ್ತು ಬಾಬು ಜಗಜೀವನ್ ರಾಮನ್ನು ನಡೆಸಬೇಕಾಗಿದೆ. ಅದರ ಹಿಂದೆ ಇರ್ತಕ್ಕಂಥ ಶ್ರಮ ಬಾಬು ಜಗಜೀವನ್ ರಾಮ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ರೀತಿ ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ಮಹೋತ್ಸವ ಅಂತ ಹೇಳ್ಬೋದು.
ಈ ಒಂದು ಕಾರ್ಯಕ್ರಮಕ್ಕೆ ಸಮುದಾಯದ ಮುಖಂಡರು, ರೈತರ ಮುಖಂಡರು, ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಅಧಿಕಾರಿ ವರ್ಗದವರು, ಎಲ್ಲ ಸಾರ್ವಜನಿಕರು, ಸಿಬ್ಬಂದಿ ವರ್ಗದವರು ಹಾಜರಿದ್ದೀರಿ. ನಮ್ಮೆಲ್ಲರಿಗೂ ಕೂಡ ತಾಲೂಕಾ ಆಡಳಿತವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ನಾವು ನೋಡ್ಬೋದು, ಸರ್ ಎಲ್ಲ ಹೇಳಿದರು, ಮರಿಸ್ವಾಮಿ ಅವರು ಹೇಳಿದಾಗ ನಾವು ಅವ್ರ ಜೀವನ ಒಂದು ಸಾರಿ ರಿವ್ಯೂ ಮಾಡಿದರೆ ಗೊತ್ತಾಗುತ್ತೆ. ಪ್ರತಿ ದಿನವೂ ಕೂಡ ಒಂದು ಹೋರಾಟದ ಜೀವನ ಆಗಿತ್ತು. ಆದರೆ ಈಗಿನ ನಮಗೆ ಎಲ್ಲ ಫೆಸಿಲಿಟಿ ಇದೆ, ಆದರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಮನಸ್ಥಿತಿ ನಾವು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅವರ ಒಂದು ಹಾದಿಯಲ್ಲಿ, ಅವರ ಒಂದು ಧ್ಯೇಯದಲ್ಲಿ ನಾವೆಲ್ಲರೂ ಕೂಡ ನಡೆಯೋಕೆ